ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಏನಂದರೆ ವಿಷಯ, ಸತ್ಯ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಅಂತಂದರೆ, ಆತ್ಮಸಾಕ್ಷಿಯಾಗಿ ನಾವು ಪ್ರಾಮಾಣಿಕರಾಗಿ ಬದುಕಿದ್ದೀವಿ ಅಂತಂದರೆ, ನಿಮ್ಗೆ ಅನೇಕ ಏಟುಗಳು ಹೊಡೆತಗಳು ಬೀಳ್ತಾ ಇದ್ದವು ಅಂದರೂ ಕೂಡ ಜಗನ್ಮಾತೆ ಆ ಸತ್ಯವಂತರನ್ನು, ಪ್ರಾಮಾಣಿಕರನ್ನು ಯಾವತ್ತಿಗೂ ಕೂಡ ಪತನವಾಗಲಿಕ್ಕೆ ಬಿಡುವುದಿಲ್ಲ. ಇದು ಯುದ್ಧ, ಇದು ಸತ್ಯಕ್ಕೂ ಅಸತ್ಯಕ್ಕೂ ಇರತಕ್ಕಂಥ ಯುದ್ಧ, ನ್ಯಾಯ ಅನ್ಯಾಯಗಳಾಗ್ತಕ್ಕಂಥ ಯುದ್ಧ ಇದು. ಅವರು ಎಷ್ಟೇ ಪ್ರಬಲರಾಗಿದ್ದರೂ ಕೂಡ ಆ ಸಾತ್ವಿಕ ದೇವಿ ಸತ್ಯ ಸ್ವರೂಪಿಣಿ ಮುಂದೆ ಅವೆಲ್ಲವೂ ನಶ್ವರವಾಗಿ ಬಿಡ್ತಾವ. ಆದ್ದರಿಂದ ನಾವು ಸತ್ಯದಿಂದ ಪ್ರಾಮಾಣಿಕವಾಗಿ ಈ ಜಗತ್ತಿನಲ್ಲಿ ಬದುಕಬೇಕಾಗ್ತದೆ, ಪುಣ್ಯವನ್ನು ಸಂಪಾದಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಒಂದು ಸುಭಾಷಿತ ಹೇಳ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ, ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಮನುಷ್ಯ ಸುಖ ಬೇಕು, ರೊಕ್ಕ ಬೇಕು, ಭಾಳ ನೆಮ್ಮದಿಯಿಂದ ಜೀವನ ಬೇಕು, ಎಲ್ಲ ರೀತಿಯ ಸುಖ ಭೋಗಗಳು ತನ್ನ ಮುಂದಿರಬೇಕು, ಕೀರ್ತಿ ಬೇಕು, ಎಲ್ಲರೂ ತನಗೆ ನಮಸ್ಕಾರ ಮಾಡಬೇಕು, ನನ್ನನ್ನೇ ಶ್ರೇಷ್ಠ ಅನ್ನಬೇಕು, ಎಲ್ಲರಿಗೂ ಇರ್ತದೆ. ಆದರೆ ಅದೆಲ್ಲವೂ ಸಿಗುವುದು ಸಾಮಾನ್ಯ ಅಂತಲ್ಲ, ಅದು ಒಂದು ತಪಸ್ಸೇ. ಆ ಒಬ್ಬ ವ್ಯಕ್ತಿ ಪಡ್ಕೋಬೇಕು ಅಂದ್ರೆ ಅದು ಪುಣ್ಯ ಇರ್ತದೆ ಹಿಂದೆ, ಭಾಳಷ್ಟು ಈಗ ಮಾಡಿರ್ಲಿಕ್ಕಿಲ್ಲ. ಹಿಂದಿನ ಜನ್ಮ ಅಂತಿರ್ತಾರೆ, ನೀವೆಲ್ಲ ಏನ್ರಿ ಸ್ವಾಮಿ ನಮ್ಮ ಕಡೆ ಬಂದಿರ್ತಾರೆ, ಮಠಕ್ಕೆ ಬಂದಿರ್ತಾರೆ, ಅಜ್ಜಾರ ನಾವು ಎಷ್ಟು ಚಲೋ ಕೆಲಸ ಮಾಡ್ತೀವ್ರಿ, ದೇವ್ರು ನಮಗೆ ಕಷ್ಟ ಕೊಡ್ತಾನೆ ನೋಡ್ರಿ, ಅವ್ರ ಮಗ್ಳ ಮನೆಯಾರದಾರ ಎಂಥ ದುಷ್ಟರು, ಅವ್ರು ಎಷ್ಟು ಚಲೋ ಆರಾಮಿದಾರ್ರಿ ಅಂತ. ಅದಕ್ಕೆ ಕಾರಣ ಇಷ್ಟೇ, ಅವರಿಗೆ ತಿಳುವಳಿಕೆ ಇಲ್ಲದೆ ದುಷ್ಟರ ಸಹವಾಸದಿಂದಾಗಿ ಕೆಟ್ಟ ಕೆಲಸ ಮಾಡ್ತಾ ಬದುಕ್ತಾ ಇದ್ದರೂ ಕೂಡ ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯದ ಪ್ರಭಾವದಿಂದ ಅವರಿಗೆಲ್ಲ ಸುಖದ ಸುಪ್ಪತ್ತಿಗಳು ಸಿಕ್ಕಾವಷ್ಟ. ಈಗಿಂದು ಏನೈತಲ್ಲ ಅದು ಮುಂದೆ ಬಿಡಂಗೆ ಇಲ್ಲ. ಯಾಕೆಂದರೆ ಇದು ಹೆಂಗಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಒಂದಿಷ್ಟು ಕಾಳುಗಳನ್ನು ಬೆಳೀತಾರೆ, ಆ ಕಾಳುಗಳಲ್ಲಿ ಹಗೆ ಅಂತ ಮಾಡ್ತಾರೆ, ಹಗೆ ಒಳಗೆ ಹಾಕಿಡ್ತಾರೆ, ಜೋಳ ಇತ್ಯಾದಿ ಎಲ್ಲ. ಅವಾಗ ಹಗೆ ಒಳಗೆ ಹಾಕಿರ್ತಾರೆ. ಒಮ್ಮೆ ಬರಗಾಲ ಬಂತಂದ್ರೆ ಆ ಹಗೆಯಲ್ಲಿ ಜೋಳನ ತಗೊಂಡು 3-4 ವರ್ಷ ಅವ್ರು ತಮ್ಮ ಜೀವನ ನಡೆಸ್ತಾರೆ. ಮತ್ತು ಒಂದಿಷ್ಟು ಬೀಜಕ್ಕಂತ ಇಟ್ಕೋತಾರೆ, ಮತ್ತು ಬಿತ್ತಲಿಕ್ಕೆ ಮತ್ತೊಂದಿಷ್ಟು, ಒಂದು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟೇ ಒಂದು 2-3 ಚೀಲ ಊಟ ಮಾಡಲಿಕ್ಕೆ ಇಟ್ಕೊಂಡಿರ್ತಾರೆ. ಬೀಜಕ್ಕೆ ತಗೊಂಡಿರ್ತಕ್ಕಂಥದ್ದು ಏನಿದೆ ಅಲ್ಲ, ಅದು ಆಗಾಮಿ ಕರ್ಮ, ಅದು ಮುಂದೆ ಬರ್ತದೆ. ಅದು ಬಿತ್ತಿ ಚಲೋ ನೀರು ಹಾಸಿ ಚೆನ್ನಾಗಿ ಮಳೆ ಪಳೆ ಆಯಿತು ಅಂತಂದ್ರೆ ಮುಂದೆ ಚಲೋ ಬೆಳೆ ಬರ್ತದೆ. ಈಗೇನು ತಗೊಂಡಾರಲ್ಲ ಸದ್ಯ ಉಣ್ಲಿಕ್ಕೆ, ಅದು ಪ್ರಾರಬ್ಧ ಕರ್ಮ. ಅದು ಅಲ್ಲಿ ಹಗೆಯೊಳಗೆ ಏನು ಇಟ್ಟಾರಲ್ಲ ಅದು ಸಂಚಿತ ಕರ್ಮ. ನಮ್ಮ ಸಂಚಿತ ಕರ್ಮ ಎಷ್ಟೈತೋ ಗೊತ್ತಿಲ್ಲ, ಭಾಳ. ಯಾಕಂದ್ರೆ ಎಷ್ಟು ಜನ್ಮಗಳು ಭಾಳ ಆಗಿ ಹೋಗ್ಯಾವ, ನೆನಪಿಲ್ಲ. ಅವೆಲ್ಲ ಪಾಪದ ಪ್ರಭಾವ ನಿಮಗೆ ಕಾಡ್ತಿರ್ತದೆ. ನಾವು ಒಂದು ಸರಿ ನವರಾತ್ರಿ ಮಾಡಿದ ತಕ್ಷಣ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಂಗಿಲ್ಲ. ಒಂದು ಬಾರಿ ಶ್ರಾವಣ ಮಾಸದಲ್ಲಿ ನಾವು ಮಾಡಿದ ತಕ್ಷಣ ಆಗಂಗಿಲ್ಲ. ಅದಕ್ಕೆ ಭಾಳ ತಪಸ್ಸಬೇಕು, ಭಾಳ ತಪಸ್ಸಬೇಕು. ಕಟ್ಟಿಗೆ ಒಣದಿತ್ತು ಅಂದ್ರೆ ಬೇಗ ಹತ್ತತ್ತ, ಹಸಿದಿತ್ತಂದ್ರೆ ಹತ್ತಂಗಿಲ್ಲ. ದೀಪ ನೀರು ಕುಡ್ದಿತ್ತು ಅಂತಂದರೆ ಬೇಗ ಹತ್ತಂಗಿಲ್ಲ. ಅದು ಚಟ್ 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 ಸೌಂಡ್ ಮಾಡ್ತೈತದು. ಹಾಗೆಯೇ ನಮ್ಮ ಕರ್ಮದಲ್ಲಿಯೂ ಕೂಡ ಭಾಳಷ್ಟು ಪಾಪ ಅನ್ನೋ ನೀರು ಕುಡ್ದಿತ್ತು ಅಂದರೆ ನಮ್ಮ ಅಂತಃಕರಣ ಬೇಗ ಅಷ್ಟು ಸುಲಭ ಆಗಂಗಿಲ್ಲ. ಇದಕ್ಕೆ ಬಹಳ ವಿಘ್ನ ಬರ್ತಾವೆ ಪುಣ್ಯ ಕೆಲಸಕ್ಕೆ. ಅದಕ್ಕೆ ಸುಭಾಷ್ಕರ್ ಹೇಳ್ತಾರೆ, ಪುಣ್ಯಸ್ಯ ಫಲಮಿಚ್ಛಂತಿ. ಎಲ್ಲರೂ ಪುಣ್ಯದ ಫಲ ಏನಪ್ಪ? ಸುಖ, ನೆಮ್ಮದಿ, ರೊಕ್ಕ, ರೂಪಾಯಿ, ಐಶ್ವರ್ಯ, ಕೀರ್ತಿ, ಹೆಸರು ಎಲ್ಲ ಬೇಕು. ಇದು ಬೇಕು ಅಂದರೆ ಪುಣ್ಯ ಇರಬೇಕ್ರಿ. ಅದಕ್ಕೆ ಪುಣ್ಯದ ಫಲ ಎಲ್ಲರೂ ಇಷ್ಟಪಡ್ತಾರೆ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವ. ಆದರೆ ಪುಣ್ಯದ ಕೆಲಸ ಮಾಡಂಗಿಲ್ಲ ಅವನು. ನ ಪಾಪ ಫಲಮಿಚ್ಛಂತಿ. ಪಾಪದ ಫಲ ಏನ್ರಿ? ಪಾಪದ ಫಲ ರೋಗ, ಅವಮಾನ, ಜೈಲು, ಹಾಸ್ಪಿಟಲು,
ಏನ್ರಿ ಮನ್ಯಾಗ ಜಗಳ, ಶಾಂತಿ ಇಲ್ಲ, ಊಟ ಉಂಡ್ರ ಪಚನ ಆಗಂಗಿಲ್ಲ, ಡಾಕ್ಟ್ರ್ ಒಂದಿಷ್ಟು ಹೇಳಿಬಿಟ್ಟಿರ್ತಾರ, ಅವೆಲ್ಲ ಯಾವ್ದು ಉಣ್ಬೇಕಂತಿರ್ತೋ ಅದನ್ನ ಉಣ್ಬೇಡ ಅಂದಿರ್ತಾರೆ, ಯಾವ್ದು ಬ್ಯಾಡ ಆಗಿರ್ತದೋ ಅದನ್ನೇ ಉಣ್ಣಂತ ಹೇಳಿರ್ತಾರೆ. ಇವೆಲ್ಲ ಪಾಪದ ಫಲಗಳಿವು, ಬೇರೆ ಏನೂ ಅಲ್ಲ. ಈ ಪಾಪದ ಫಲ ಯಾರಿಗೂ ಬೇಡ. ನ ಪಾಪ ಫಲ ಮಿಚ್ಚಂತಿ, ಪಾಪದ ಫಲ ದುಃಖ ಯಾರಿಗೂ ಬೇಡ. ಪಾಪಂ ಕುರುವಂತಿ ಯತ್ನತಃ. ಆದರೆ ಕೆಟ್ಟ ಕೆಲಸ ಮಾಡೋದು ಮಾತ್ರ ಬಿಡಂಗಿಲ್ಲ. ಎಷ್ಟು ವಿಚಿತ್ರ ಇದೆ ಅಲ್ಲ ಇದು ಜಗತ್ತು ಅಂತೂ ಸುಭಾಷಿತಕಾರ ಹೇಳ್ತಾರೆ. ಪುಣ್ಯಾತ್ಮರೇ, ಇದೊಂದು ಸತ್ಸಂಗ, ಸತ್ಪುರುಷರು. ಅದಕ್ಕೆ ಏನು ಶಂಕರಾಚಾರ್ಯರು ಒಂದು ಕಡೆ ಹೇಳ್ಕೊಂಬರ್ತಾರೆ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶಯ. ಇವು ಮೂರು ಸಿಗೋದು ಬಹಳ ದುರ್ಲಭ ಅಂತ. ದುರ್ಲಭಂ ತ್ರಯಮೇವೈತತ್ ಯಾವುದು? ಸಿಕ್ತ ದೈವಾನುಗ್ರಹ ಹೇತುಕಂ, ಏನೋ ನಿಮ್ಮ ಮೇಲೆ ದೇವರ ಅನುಗ್ರಹ ಇದ್ರೆ ಸಿಗಬಹುದು. ಯಾವ ಮೂರು? ಮೊದಲನೇದಾಗಿ ಮನುಷ್ಯತ್ವಂ, ಮನುಷ್ಯ ಅಲ್ಲ ಮನುಷ್ಯತ್ವ, ಮಾನವೀಯತೆಯಿಂದ ಬದುಕ್ತಕ್ಕಂಥ ಒಂದು ಸದ್ಗುಣ ಇರಬೇಕಲ್ಲ. ಸುಮ್ಮನೆ ಮನುಷ್ಯ ಹುಟ್ಟಿಬಿಟ್ರೆ ಹುಟ್ಟಿದ ಹುಳ ಹುಟ್ಟಿರ್ತಾರೆ, ಏನು ಮಾಡೋದು ಪ್ರಯೋಜನ ತಗೊಂಡು. ಮನುಷ್ಯತ್ವ ಬಂದ ಮೇಲೆ ಮತ್ತೆ ಮುಮುಕ್ಷತ್ವ, ಅವನಿಗೆ ಈ ಗುಡಿಗೆ ಹೋಗಬೇಕು, ಗುರುಗಳ ಹತ್ರ ಹೋಗಬೇಕು, ಸಂತರ ಸಹವಾಸ ಮಾಡಬೇಕು, ಒಂದಿಷ್ಟು ಒಳ್ಳೆಯ ಪ್ರವಚನ ನಮ್ಮ ಗವಿಸಿದ್ದೇಶ್ವರ ಅಜ್ಜರಂಥವ್ರು, ಸಿದ್ದೇಶ್ವರ ಸ್ವಾಮಿಗಳಂಥವ್ರು ಒಂದಿಷ್ಟು ಮಾತುಗಳನ್ನು ಕೇಳಬೇಕು. ಏನು ಆನಂದ ಆಗ್ತದೆ, ಎಷ್ಟು ಖುಷಿ ಆಗ್ತದೆ. ಇದಕ್ಕೆ ಸತ್ಸಂಗ ಅಂತ ಕರೀತಾರೆ. ಮನುಷ್ಯತ್ವ ಮುಮುಕ್ಷತ್ವ ಬಂದಾಗ ಅಲ್ಲಿ ಹೋಗಕ್ಕೆ ಅನ್ಸತ್ತಿಲ್ಲ, ಹಚ್ಚಂಗಿಲ್ಲ. ಮುಮುಕ್ಷತ್ವ ಅಂದ್ರೆ ಏನ್ರಿ? ಬಿಡುಗಡೆ ಆಗಬೇಕು, ನನಗೆ ಈ ಕಷ್ಟ ಕಾರ್ಪಣ್ಯಗಳಿಂದ ಹೊರಗೆ ಬರಬೇಕು, ಸಾಕಪ್ಪ ಇದು ಎಷ್ಟು ಏನು ನೀ ಇಂಥ ಜನ್ಮಗಳೆಲ್ಲ ಬೆಳಗ್ಗೆ ನರ್ಸರಿ ಮೊದಲು ಹುಟ್ಟಬೇಕು, ಹುಟ್ಟಿದ ತಕ್ಷಣ ಚಯ ಅಂತೇಳಿ ಅಳ್ಕೊಂತ ಅಲ್ಲೇ ಏನು ಕಚ್ಚಿದ್ರು ಗೊತ್ತಾಗಲ್ಲ, ಏನು ಮಾಡಿದ್ರು ಗೊತ್ತಾಗಂಗಿಲ್ಲ. ಪರಾವಲಂಬನೆ, ತಾಯಿನ ಸ್ವಚ್ಛ ಮಾಡಬೇಕು, ಬೆಳೆಸ್ತಾಳೆ. ಇನ್ನೂ 3 ವರ್ಷ ಆದ ತಕ್ಷಣ ನರ್ಸರಿ ಸ್ಕೂಲ್ ಇಟ್ಬಿಡ್ತಾರೆ. ಅಲ್ಲಿ ಟೀಚರ್ಸ್ ಕುಂದ್ರಬೇಕು, ಬರೆಯಬೇಕು, ಬಿಡಂಗಿಲ್ಲ, ಫ್ರೀಡಮ್ ಇಲ್ಲೇ ಇಲ್ಲ ಪಾಪದ ಜೀವಿಗೆ. ನರ್ಸರಿಯಿಂದ ಮುಗೀತು 10th ವರೆಗೆ. 10th ಚಲೋ ಮಾಡಬೇಕು, ಮಾಡಲಿಲ್ಲ ಹೆಂಗಂತ ಪ್ರೆಷರು. 10th ಮುಗೀತಂದ್ರೆ PUC, ಅದು ಮುಗೀತಂದ್ರೆ ಜಾಬ್ ತೊಗೋಬೇಕು, ನೌಕರಿ ಮಾಡಬೇಕು, ಮದುವೆ ಆಗಬೇಕು, ಮಕ್ಕಳಾಗ್ತಾವ, ಅವಕ್ಕೆ ಸ್ಕೂಲ್ ಕಳಿಸ್ಬೇಕು, ಅವಕ್ಕೆ ಮದುವೆ ಮಾಡಬೇಕು, ಅವಕ್ಕೆ ಒಂದಿಷ್ಟು ಮನೆ ಕಟ್ಟಿಕೊಡ್ಬೇಕು. ಮತ್ತು ಕೊನೆ ಹಿಂಗೆ ಆಗೋಷ್ಟಿಗೆ ಎಲ್ಲ ಮುಗಿತದ, ಪಟ್ಟಣ ಚಟ್ಟ ಕಟ್ಕೊಂಡು ಹೋಗ್ಬಿಡ್ಬೇಕು. ಇದು ಪುನರಪಿ ಜನನಂ ಪುನರಪಿ ಮನರಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ನೀವು ಮತ್ತೆ ತಾಯಿ ಹೊಟ್ಟೆಯೊಳಗೆ ಮತ್ತೆ ಬರಬೇಕು, ಮತ್ತೆ ಹುಟ್ಟಬೇಕು, ಮತ್ತಿದು ಪಜಿತಿ ಎದಕ್ಕೆ ಬೇಕಾಗಿರ್ತದೆ? ಪರಮಾತ್ಮ ನಮ್ಮನ್ನು ಶಿವಲೋಕ ವರ್ಣನೆ ಮಾಡಲಿಲ್ವ ನಿಮಗೆ? ಶಿವಲೋಕದಲ್ಲಿ ಆ ಶಿವನ ಸಾನ್ನಿಧ್ಯದಲ್ಲಿ ಏನು ಮನೆ ಅಂತೀರಿ, ಅವು ಏನು ಅಲ್ಲೇ ಒಂದೊಂದು ಸುಂದರವಾಗಿರ್ತಕ್ಕಂಥ ಬಾವಿಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಐರಾವತು, ಏನು ವಾಹನಗಳು. ಇಂಥ ಶಿವನ ಸಾನ್ನಿಧ್ಯದಲ್ಲಿ ಇರೋದು ಚಂದ. ಇಲ್ಲಿ ಬಂದ ಎಲ್ಲ ಒದ್ದಾಡ್ಕೊಂಡು ಕಚ್ಚಾಪಿಚ್ಚಿ ಅಂತ ಹೇಳಿ ಅನುಭವಿಸ್ತಾ ಇರೋದು ಚಂದ. ಇದರಿಂದ ಬಿಡುಗಡೆ ಹೊಂದಬೇಕು ಅನ್ನೋದೇ ಮುಮುಕ್ಷತ್ವ. ನೆನಪಿಟ್ಕೊಡ್ರಿ ಸಾಕಪ್ಪ. ಏನಿದೆ ಎಲ್ಲ ಭಗವಂತಂದಿದೆ. ಈ ಸಂಸಾರದಿಂದ ನನಗೆ ರಕ್ಷಣೆ ಮಾಡು, ಮುಕ್ತಿಯನ್ನು ಕೊಡು, ಈ ನೋವನ್ನು ಕಡಿಮೆ ಮಾಡುವಂಥ ಬೇಡ್ಕೊಳ್ಳುವಂಥ ಭಾವನೆ ಬಂದು ಮುಮುಕ್ಷತ್ವ. ಮುಮುಕ್ಷತ್ವ ಆದ ನಂತರ ಮಹಾಪುರುಷ ಸಂಶಯ, ಮಹಾತ್ಮರ, ದೊಡ್ಡವರ, ಸಜ್ಜನರ, ಉತ್ತಮರ ಸಂಘ ಮಾಡಬೇಕು, ಒಳ್ಳೆಯವರ ಸಂಘ ಮಾಡಬೇಕು. ಸಜ್ಜನರ ಮತಿಗೆ ಮಂಗಲವಿರುವುದಾವುದು ಉತ್ತಮರ ಸಂಘ ಅಂತ ನಿಜಗುಂಡು ಹೇಳ್ಕೊಂಬಂದಾರ. ನಿಮ್ಮ ಬುದ್ಧಿಗೆ ಮಂಗಲ ಒಳ್ಳೇದಾಗಬೇಕು ಅಂದರೆ ನೀವೇನು ಮಾಡಬೇಕು? ಸಜ್ಜನರ ಸಹವಾಸ ಮಾಡಬೇಕು. ಸಜ್ಜನರ ಸಹವಾಸ ಅಂದರೆ ಏನ್ರಿ? ಹೆಂಗೆ ಮಾಡಬೇಕು? ಯಾರು ಸಜ್ಜನರು ತಿಳ್ಕೋಬೇಕು? ಇವಾಗ ಯಾರೂ ನಂಬಕ್ಕೆ ಬರೋಂಗಿಲ್ಲ ಅಂಥೇಳಿ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತೀವಿ. ನಿಮಗಿಂತ ಅವ್ನು ಚಲೋ ಇದ್ದಾನೆ ಅಂತಂದ್ರೆ ಅವ್ನು ಸಜ್ಜನ ತಿಳ್ಕೊಂಬಿಡ್ರಿ. ನೀವು ಒಂದು 10 ಸುಳ್ಳು ಹೇಳಾಕತ್ತೀರ, 4 ಸುಳ್ಳು ಹೇಳಾಕತ್ತಿದ್ದ ಅಂದ್ರೆ ನಿಮ್ಗಿಂತ ಅವ್ನು ಚಲೋ. ನೀವು ವಾರಕ್ಕೆ 1 ಬಾರಿ ದೇವ್ರ ಗುಡಿಗೆ ಹೋಗ್ತಾ ಇದ್ರಿ, ಅವ್ನು ವಾರಕ್ಕೆ 2 ಬಾರಿ ಹೋಗ್ತಾ ಇದ್ದ ಅಂದ್ರೆ ನಿಮ್ಗಿಂತ ಅವ್ನು ಸಜ್ಜನ.
ಅಷ್ಟೇ, ಬೇರೆ ಏನಿಲ್ಲ. ನಿಮಗಿಂತ ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥವ್ರು, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಕ್ಕಂಥವ್ರು ಯಾರ್ಯಾರಿದಾರಲ್ಲ ಅವರೆಲ್ಲರೂ ಸಜ್ಜನರೇ. ನಿಮಗಿಂತ ಭಯಂಕರವಾಗಿರ್ತಕ್ಕಂಥವ್ರ ಸಂಘ ಮಾತ್ರ ಯಾವತ್ತೂ ಕೂಡ ಮಾಡಕ್ಕೆ ಹೋಗ್ಬೇಡಿ. ಆದ್ದರಿಂದ ಇವು ಮೂರೂ ಸಿಗೋದು ಬಹಳ ದುರ್ಲಭ ಅಂತ ಹೇಳ್ಕೊಂಡು ಬಂದಾರ. ಇರಲಿ, ಸಮಯ ಅಧಿಕ ಆಗಿದೆ. ಆತ್ಮೀಯರೇ, ನಾವೆಲ್ಲ ಬಹಳ ಒಂದು ಸುಸಜ್ಜಿತವಾದ ಪ್ರದೇಶದಲ್ಲಿ ಇದ್ದೀವಿ. ನಿಮಗೆ ಭಗವಂತ ಸುಂದರವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟಾನ, ಒಳ್ಳೆಯ ಪ್ರದೇಶ ಕೊಟ್ಟಾನ. ಒಂದೊಂದು ಕಡೆ ನೋಡ್ರೆ ಭಾಳ ಫಜೀತಿ, ಭಾಳಷ್ಟು ಮಳೆ ಆಗಿ ಎಷ್ಟು ಅವರು ನೊಂದ್ಕೋತಾ ಇದ್ದಾರೆ. ಏನು ಜಗನ್ಮಾತೆ ನಮ್ಮ ಗ್ರಾಮ ದೇವತೆ, ನಮ್ಮ ಗ್ರಾಮಕ್ಕೆ ಮತ್ತು ಬಹಳ ಸುರಕ್ಷತೆಯನ್ನು ಇಟ್ಕೊಂಡ್ರೆ. ಗ್ರಾಮ ದೇವತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗ್ರಾಮ ದೇವತೆನೇ ನಮ್ಮ ಗ್ರಾಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ನೀವು ರಾಮಾಯಣದಲ್ಲಿ ನೋಡ್ಬೋದು. ಲಂಕಾ ದೇವತೆ ಲಂಕೆಯನ್ನು ಪ್ರವೇಶ ಮಾಡಲಿಕ್ಕೆ ಆಂಜನೇಯನಿಗೆ ಬಿಟ್ಕೊಟ್ಟಿರಲಿಲ್ಲ, ಅಷ್ಟು ರಕ್ಷಣೆ ಮಾಡ್ತಿರ್ತಾಳೆ ಲಂಕಾದಿ ದೇವತೆ. ಹಾಗೆ ಪ್ರತಿಯೊಂದು ಗ್ರಾಮದಲ್ಲಿಯೂ ಗ್ರಾಮ ದೇವತೆ ಆ ಗ್ರಾಮವನ್ನು ರಕ್ಷಣೆ ಮಾಡ್ತಿರ್ತಾಳೆ. ಹಾಗಾಗಿ ನಮ್ಮ ಗ್ರಾಮ ದೇವತೆ ನಮ್ಮ ಗ್ರಾಮಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ಅನ್ನಕ್ಕೆ ಕೊರತೆ ಇಲ್ಲ, ನೀರಿಗೆ ಕೊರತೆ ಇಲ್ಲ. ಏನ್ರಿ, ನಮಗೆಲ್ಲ ಆಹಾರಕ್ಕೆ ಖರ್ಚಿಗೆ ಎಷ್ಟು ವೇದೆಲ್ಲ ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಇಂಥ ಸಮಯವನ್ನು ತಗೊಂಡು ಆ ಜಗನ್ಮಾತೆಯನ್ನು ಹಾಡಿ ಹೋಗಲಿಲ್ಲ ಅಂದರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ಒಬ್ಬರನ್ನು ಕಾಣೆ ಅಂತೇಳಿ ವಚನಕಾರ ಹೇಳ್ಕೊಂಬಂದ್ರು. ದೇವರಿಗಾಗಿ ಸ್ವಲ್ಪ ಸಾಯೋದು ಬೇಡ, ದೇವರಿಗಾಗಿ ಸಾಯೋದ್ರಲ್ಲಿ ಬಿಡ್ರಿ. ನಾವು ದೇವರನ್ನು ಸಾಯಿಸ್ಬಿಡ್ತೀವಿ ಬಹುತೇಕ. ಭಗವಂತನಿಗಾಗಿ ಸ್ವಲ್ಪ ಸಮಯವನ್ನು ಮೀಸಲಾಗಿಡ್ಬೇಕಲ್ಲವೇ? ಭಗವಂತ ನಮಗೆಲ್ಲ ಎಷ್ಟು ಚಂದ. ಯಾಕಂದರೆ ನಂದು ಮೊನ್ನೆ ಒಂದು ಈ ಕಾಲು ಪೆಟ್ಟಾಗಿತ್ತು, ಆಟ ಆಡೋ ಪೆಟ್ಟಾಗಿತ್ತು. ಆ ಕಾಲಿಂದ ಏನೇನು ಕೆಲಸ ಆಗ್ತಿತ್ತು ಅಂತ ಅವಾಗ ಗೊತ್ತಾಯ್ತು ನನಗೆ. ಓಹೋ, ಇದು ಒಂದೇ ಸ್ವಲ್ಪ ಕಾಲು ನೋವಾಗಿದ್ದಕ್ಕೆ ಎಷ್ಟೆಲ್ಲ ಕೆಲಸ ನಿಂತು ಹೋಗ್ಬಿಟ್ಟಿವಲ್ಲ, ನಡಿಬೇಕಾದ್ರೆ ಎಷ್ಟು ನೋವಾಗ್ತದಲ್ಲ, ಬಾಧೆ ಆಗ್ತದಲ್ಲ, ಧ್ಯಾನ ಮಾಡೋಕ್ಕೆ ಕೊಡೋಂಗಿಲ್ಲ, ಜಾಸ್ತಿ ಓಡಕ್ಕೆ ಕೊಡೋಂಗಿಲ್ಲ. ಭಗವಂತ, ಇಷ್ಟು ಒಂದೇ ಒಂದು ಅವಯವ ನ್ಯೂನ ಆದಿಬಿಟ್ರೆ ಎಷ್ಟು ಕೊರತೆ ಉಂಟಾಗ್ತದ ಅಲ್ಲವೇ? ನಿಮಗೀಗ ಗೊತ್ತಾಗಂಗಿಲ್ಲ. ನೀವು ವಿಶೇಷವಾಗಿ ನರಕದ ಚಿತ್ರವನ್ನು ನೋಡಬೇಕು ಅಂತಂದ್ರೆ ನಮ್ಮ ಕೊಪ್ಪಳ ಆಗಲಿ ಅಥವಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿ ನೋಡ್ಬೇಕು. ನೀವು ಪರಿಸ್ಥಿತಿ ಎಷ್ಟು ಹೀನಾಯವಾಗಿರ್ತದೆ. ಅವಾಗ ನಮಗೆ ವೈರಾಗ್ಯ ಬರ್ತತಿ. ಸ್ಮಶಾನ ವೈರಾಗ್ಯ ಹೋದಾಗೂ ತೀರ್ಕೊಂಡಾಗೂ ಕೂಡ ಭಾರಿ ವೈರಾಗ್ಯ ಬಂದಿರ್ತದೆ. ನೋಡಿರ್ಬೇಕಾದ್ರೆ ನಮಗೆಲ್ಲ ಬಂದಿರ್ತದೆ, ನಿಮಗೆಲ್ಲ ಬಂದಿರ್ತೈತೆ. ಹೌದು, ನೋಡ್ಕೊಂಡು ಅಲ್ಲಿ ಹೋದಾಗ ಏನ್ರಿ ಮೊನ್ನೆ ಚಲೋ ಇದ್ದ, ಏನೆಲ್ಲ ಮಾಡಿ ಹೋದ, ಆ ಕಡೆ 4 ಸೈಟ್ ತೊಗೊಂಡಿದ್ದ, ಇಲ್ಲಿ 2 ಮನೆ ಕಟ್ಟಿದ್ದ, ಮೊನ್ನೆ ಮಗಳ ಮದುವೆ ಮಾಡಿದ, ಏನು ಅವನಿಗೆಲ್ಲ ಅಳಿಯಾನಿಗೆ ಬಂಗಾರ ಹಾಕಿದ್ದು, ಪಾಪ ಎಲ್ಲ ಬಿಟ್ಟು ಹೋಗ್ಬಿಟ್ಟ. ಇವನಿಗೆ ಏನು ಮಾಡೋದಕ್ಕೆ ಬಿಡು, ಫಸ್ಟ್ ವೈರಾಗ್ಯ ಬಂದಿರ್ತದೆ. ಪಾಪ ಅವನೇ ಹೋದ ರಾಮಪ್ಪ, ಇನ್ನು ಸೋಮಪ್ಪ ವಿಚಾರ ಮಾಡ್ತಿರ್ತಾರೆ, ರಾಮಪ್ಪ ಹಿಂಗೆ ಹೋದ. ಅವತ್ತು ಒಂದೇ ದಿವಸ ಅದು ವೈರಾಗ್ಯ, ಮರುದಿವಸ ಮತ್ತೆ ಮರ್ತು ಹೋಗ್ಬಿಡ್ತಾನೆ. ಅದೇ ವೈರಾಗ್ಯ ನಿರಂತರವಾಗಿದ್ದರೆ ಮಹಾಜ್ಞಾನಿ ಆಗಿಬಿಡ್ತಾನೆ ಅವನು. ಯಾವ ಪಾಪ ಕೆಲಸನೂ ಮಾಡೋಕ್ಕೆ ಹೋಗಂಗಿಲ್ಲ. ನೋಡಿರ್ಬೇಕಾದ್ರೆ ನೀವು ವೈರಾಗ್ಯವಂತ ಪುರುಷನಿಗೆ ಕೆಟ್ಟ ಕೆಲಸ ಎದಕ್ಕೆ ಮಾಡಬೇಕೋ ಮಾರಾಯ, ಬಿಟ್ಟು ಹೋಗೋದೈತಲ್ಲ, ಯಾರಿಗೆ ಹೊಡೆದು ಏನು ಮಾಡಿ ಏನು ಸುಳ್ಳು ಹೇಳಿ ಏನು ಮಾಡೋದೈತಿ, ಈ ಥರ ಭಾವನೆ ಬರ್ತದೆ. ಹಾಗಾಗಿ ನಾವು ಉತ್ತಮವಾದ ಸ್ಥಳದಲ್ಲಿ ಇದ್ದೀವಿ, ಆ ಗ್ರಾಮ ದೇವತೆಯ ಅನುಗ್ರಹದಲ್ಲಿ ಇದ್ದೀವಿ. ಪ್ರತಿನಿತ್ಯ ನಾನಂತೂ ನನಗಂತೂ ನಾವು ಅಜ್ಜಾರು ಕುಡ್ಕೊಂಡು ಒಂದು ಸಂಕಲ್ಪ ಹೋದ ವರ್ಷ ಮಾಡಿದ್ದೀವಿ. ನಮ್ಮ ವನಿತಾ ಮೇಡಮ್ ಅವರು ಎಲ್ಲ ಇವ್ರ ಟೀಮ್ಗೆಲ್ಲ ಹೇಳಿದ್ದೀವಿ, ಮುಂದಿನ ವರ್ಷ 108 ಮಂದಿನ ಮಾಡಬೇಕು ನೋಡ್ರಿ ಅಂತೇಳಿ. ಅದೇ ಪ್ರಕಾರವಾಗಿ ಈ ಬಾರಿ ಅವರೆಲ್ಲರೂ ಪಾಪ ಎಷ್ಟು ಕೆಲಸ, ಮನೆಯಲ್ಲಿ ಎಷ್ಟು ತೊಂದರೆ ಇದ್ದರೂ ಕೂಡ ಸುಮ್ಮನೆ ಇಲ್ಲ. ಅವ್ರಿಗೂ ಕೂಡ ಮನೆಯಾಗ ಅತ್ತೆ ಬೈತಾರೆ, ಮಾವ ಬೈತಾರೆ, ಈಗೇನು ಕೆಲಸ ಇಲ್ಲ, ಅವರು ಅಜ್ಜರಿಗೆ ಕೆಲಸ ಇಲ್ಲ, ಇವ್ರಿಗೆ ಕೆಲಸ ಹೋಗಿ ಕುಂತು ಬಿಡ್ತಾರೆ ಮಾಡಿದಾಗಂತೆ ಬೈತಿರ್ತಾರೆ ಅವರು. ಬಯಸ್ಕೊಂಡಾರ, ನಾ ಹೇಳಿದೆ ಬಯಸ್ಕೊಳ್ರಿಕವ ಬರ್ರಿ, ನಮ್ಮ ಊರಿಗೆ ಚಲೋ ಆಗ್ತೈತಿ. ಅವ್ರು ಬೈವಲ್ರ ಪರವಾಗಿಲ್ಲ, ಪಾಪ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಂಗಿಲ್ಲ, ತಿಳಿಲಾರ್ದ ಅಂದಿರ್ತಾರ. ನೀವು ಆ ಬೈದರೂ ಕೂಡ ನಮಗೋಸ್ಕರ ಆ ಬೈಗಳನ್ನು ನಮಗೆ ಅರ್ಪಿಸಿಬಿಡ್ರಿ, ನೀವು ಬರ್ರಿ ಅಂತ ಹೇಳಿದ್ವಿ. 20-25 ದಿವಸ ಬೆಳಗ್ಗೆ 5 ಬಂದು ಕೂತ್ಕೊತಿದ್ರಿ, ಸಾಮಾನ್ಯ ಅಲ್ಲ. ನಾವೀಗ ನೀವೆಲ್ಲ ಈಗ 9 ದಿವಸ ನವರಾತ್ರಿ ಮಾಡಿ ನಾವು 1 ತಿಂಗಳು ಮಾಡಾಕತ್ತೀವಿ. ಕರೆಕ್ಟಾಗಿ ಇವರು 5 ಬರೋಟ 5 ಗಂಟೆಗೆ 4 ಎದ್ದು ನಮ್ಮ ಹುಡುಗರೆಲ್ಲ ಸಿದ್ಧತೆಗೊಳಿಸಿ ಎಲ್ಲ ರೆಡಿ ಮಾಡಿ ದುರ್ಗಾ ಸಪ್ತಶತಿ ಎಲ್ಲ ಅವ್ರಿಗೆ ಹೇಳಿಕೊಟ್ಟು ಇವತ್ತು ಎಷ್ಟು ಚೆಂದಾಗಿ ಹೇಳಕತ್ತಾರೆ ದುರ್ಗಾ ಸಪ್ತಶತಿ. ಯಾರಾದರೂ ಇದನ್ನು ವಿದ್ವಾಂಸರು ತಿಳಿದವರು ನೋಡಿದ್ರೆ ಆಶ್ಚರ್ಯಚಕಿತರಾಗಿಬಿಡ್ತಾರೆ ಅವರು.
ಇಷ್ಟು ಜನ ಮಹಿಳೆಯರು ಏಕಕಾಲದಲ್ಲಿ, ಯಾಕಂದರೆ 108 ಜನ ಏಕಕಾಲದಲ್ಲಿ ದೇವಿ ಪಾರಾಯಣ ಓದಿದ್ರು. ನಮಗೀಗ ಎಷ್ಟು ಅಂದ್ರೆ 108 ವರ್ಷ ದೇವಿ ಪಾರಾಯಣ ಮಾಡಿದಷ್ಟು ಪುಣ್ಯ ಈಗ ಒಂದೇ ಸಂದರ್ಭ ಸಿಕ್ಬಿಡ್ತಾರೆ. 108 ಜನ ನಾವು ದಿನ ವರ್ಷ ಒಬ್ಬೊಬ್ರು ಕುಂತು ಓದ್ತಿದ್ದೀವಿ, ಎಲ್ಲರೂ ಕುತ್ಕೊಂಡು ಕೇಳ್ತಿದ್ದೀವಿ. ಈಗ ಎಲ್ಲರೂ 108 ಜನ ಹೇಳ್ತಾ ಇದ್ರೆ ಸಾಮಾನ್ಯವೇ? ಅದ್ಭುತವಾದ ಸಾಧನೆ. ನಮಗಂತೂ ಭಾಳಷ್ಟು ಖುಷಿಯಾಗಿದೆ. ನಮ್ಮ ಗ್ರಾಮಕ್ಕೆ ಆ ಗ್ರಾಮ ದೇವತೆ ಅತ್ಯಂತ ಸಂತುಷ್ಟಳಾಗಿ ನಮ್ಮೆಲ್ಲ ಭಾಗ್ಯನಗರದ ಎಲ್ಲರಿಗೂ ಕೂಡ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಎಲ್ಲರೂ ಅತ್ಯಂತ ಆನಂದದಿಂದ ಬದುಕುವಂಥ ಆ ಒಂದು ಸಂದರ್ಭವನ್ನು ಜಗನ್ಮಾತೆ ಒದಗಿಸ್ತಾಳೆ ಅಂತ ನನ್ನ ಭರವಸೆ ಇದೆ. ಮುಂದಿನ ದಿನಮಾನಗಳಲ್ಲಿ ಅಂದರೆ ಮುಂದಿನ ವರ್ಷ ಆ ಮಂದಿರದಲ್ಲಿನೇ, ದೇವಸ್ಥಾನದಲ್ಲೇ ಬಹುಶಃ ನಮ್ಮ ಪಾರಾಯಣ ನಡೀತದೆ. ಆ ಸಂದರ್ಭದಲ್ಲಿ ಬಹುತೇಕ ಎಷ್ಟಾಗ್ಬೋದು? 1500 ಅಂತ ಹೇಳಕತ್ತಾರೆ. ನೋಡೋಣ, 508 ಮಹಿಳೆಯರು ಕುತ್ಕೊಂಡು ಪಾರಾಯಣ ಮಾಡಬೇಕು. ಮತ್ತು ಎಲ್ಲರೂ ಬರಬೇಕು. ನಮ್ಮ ಮನೆಗೆ ಅವ್ರನ್ನ ಕರೆಸಿ ಪುಸ್ತಕ ಎಲ್ಲ ಕೊಟ್ಟು ಓದಿಸ್ಬಿಡೋಣ. ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡೋಣ. ಇದೇನು ದೊಡ್ಡ, ಎಲ್ಲರೂ ಬೇಕಂದ್ರೆ ದೇವರ ನಾಮ ಹೇಳಿಸೋದು ದೊಡ್ಡ ಪುಣ್ಯದ ಕೆಲಸ. ಅವರಿಗೂ ಒಳ್ಳೆಯದಾಗ್ತದೆ, ಅವ್ರಿಗೆ ಅದರ ಅರಿವು ಮೂಡ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ದೇವಿ ಪಾರಾಯಣದ ಕಾರ್ಯಕ್ರಮವನ್ನು ಬಿಡಾಲನ ವಧೆ ಆಗುವುದರ ಮೂಲಕ ನಾವು ಇವತ್ತು ಮುಗಿಸ್ತಾ ಇದ್ದೀವಿ.